ಬೇಗ ಪೂಜೆ ಮಾಡಿ ನಾವು ಹೊರಡ್ಬೋದು ಅಲ್ವಾ? ಆ ವಂಶಕ್ಕೆ ಒಂದು ಆಚಾರ ಇದೆ ಮೀನಾಕ್ಷಿ, ಅದು ನಾನಷ್ಟೇ ಅಲ್ಲ, ಯಾರೂ ಬೇಡ ಅನ್ಬಾರದು. ಇನ್ಸ್ಪೆಕ್ಟ್ರು ಅಷ್ಟೊಂದು ಹೇಳ್ತಿದ್ದಾರೆ. ನಾವು ಜಾಗ್ರತೆ ವಹಿಸೋದು ಒಳ್ಳೇದೇನೋ ಅಜ್ಜಿ. ಮೊದಲೇ ನಿತ್ಯ ಅಪಾಯಕಾರಿ. 12 ವರ್ಷ ಜೈಲಲ್ಲಿದ್ದಿದ್ದು ಅವಳಿಗೆ ಅಷ್ಟಿರ್ಬೇಕಾದ್ರೆ ವಿದೇಶದಲ್ಲಿ ಓದ್ಕೊಂಡು ಬರ್ತಿರೋ ನನ್ ದಿವ್ಯಾಗ ಎಷ್ಟಿರ್ಬೇಕು? ನೀನೇನು ಭಯ ಪಡ್ಬೇಡ ಕಲ್ಪನಾ. ಬರ್ತಿರೋದು ದಿವ್ಯಾ ಅನ್ಕೋಬೇಡ, ಗಂಗಾ ಅನ್ಕೋ. ಗಂಗಾನೇ ನಿತ್ಯ ಏಟಿಗೆ ಮಣ್ಣಾಗೋದ್ಲು. ಚಿಕ್ಕ ಹುಡುಗಿ, ಈ ದಿವ್ಯ ಏನೋ ನಾವು ಕಣ್ಣಾರೆ ನೋಡೋಕ್ಕೂ ಮುಂಚೆನೆ ಆ ಹುಡುಗಿ ಮೇಲ್ ಹೋಗ್ತಾಳೇನೋ. ಅನವಶ್ಯಕವಾಗಿ ಅವಳ ಪ್ರಾಣ ತೆಗೆದಿದ್ದಾರೆ ಇವರು. ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಸುಮ್ಮನೆ ಹೇಳಿದಾರ? ಆ ದಿವ್ಯಾಗೆ ಇಲ್ಲಿ ಸಾವು ಬರ್ದಿರೋದಕ್ಕೆ ಇಲ್ಲಿಗೆ ಬರ್ತಿದ್ದಾಳೆ. ಇವರೇನು ನಿತ್ಯನ ಕಡಿಮೆ ಅಂದಾಜು ಮಾಡ್ತಿದ್ದಾರೆ. ತಾಯಿನೇ ಸಾಯಿಸಿದಾಳೆ, ಈ ಹುಡುಗಿನ ಸಾಯಿಸೋದಿಲ್ವಾ? ಇವತ್ತು ನಿತ್ಯ ಕೈಯಲ್ಲಿ ದಿವ್ಯಾ ಸಾಯೋದು ಖಾಯಂ. ಹಲೋ ಹಲೋ, ರೆಸ್ಪಾಂಡ್ ಮಾಡಿ. ಹಲೋ, ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇದೆಯಲ್ಲ? Everything is in my control. Over. ಸರ್, ಏನು ಸಿಚುವೇಶನ್ ನಮ್ಮ ಕಂಟ್ರೋಲಲ್ಲೇ ಇದೆ ಅಲ್ವಾ? ಇಲ್ಲ ಸರ್, ನಮ್ಮವರೆಲ್ಲ ಮ್ಯೂಟ್ ಆಗ್ಬಿಟ್ರು. ಎಲ್ಲ ನಿತ್ಯ ಅವ್ರ ಕಂಟ್ರೋಲ್ಗೆ ಹೋಗ್ಬಿಟ್ಟಿದೆ. ಶಿಟ್, ಈಗೇನ್ ಮಾಡೋದು? ಎಕ್ಸ್ಟ್ರಾ ಫೋರ್ಸ್ ಬರೋದಕ್ಕೆ ಟೈಮ್ ಹಿಡಿಯುತ್ತೆ. ಇವ್ರು ನೋಡಿದ್ರೆ ಇಲ್ಲಿಂದ ಹೋಗಲ್ಲ ಅಂತಿದ್ದಾರೆ. ದಿವ್ಯಾ ಮೇಡಮ್ನ ಹೇಗೆ ಸೇವ್ ಮಾಡೋದು?